ಕುಂದಾನಗರಿ ಬೆಳಗಾವಿಯಲ್ಲೊಬ್ಬ ಆಧುನಿಕ ಟಾರ್ಜನ್ ಕಳೆದ 10 ವರ್ಷಗಳಿಂದ ಊಟವಿಲ್ಲದೆ ಎಲೆಗಳೇ ಸೇವನೆ ಮಾಡ್ತಾ ಇದ್ದಾರಂತೆ. ಕುಂದಾನಗರಿ ಬೆಳಗಾವಿಯಲ್ಲೊಬ್ಬ ಆಧುನಿಕ ಟಾರ್ಜನ್ ಕಳೆದ 10 ವರ್ಷಗಳಿಂದ ಊಟವೇ ಮಾಡಿಲ್ವಂತೆ, ಕೇವಲ ಎಲೆಗಳನ್ನ ಸೇವನೆ ಮಾಡ್ತಾ ಬದುಕ್ತಾ ಇದ್ದಾರಂತೆ. ವೈದ್ಯ ಲೋಕಕ್ಕೂ ಸವಾಲಾದ ಯುವಕನ ಆಹಾರ ಪದ್ಧತಿ. ಮೇಕೆಯಂತೆ ಸೊಪ್ಪು ತಿಂದು ಬದುಕುವ ಯುವಕ ಬುಡನ್, ಗಿಡಗಳ ಎಲೆಗಳನ್ನೇ ತಿಂದು ಬದುಕುವ ಆಧುನಿಕ ಟಾರ್ಜನ್. ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದ ಯುವಕ ಈತ. ಉಗರಗೋಳ ಗ್ರಾಮದ ಬುಡನ್ ಖಾನ್ ಹೊಸಮನಿ, 34 ವರ್ಷ ಆತನಿಗೆ ವಯಸ್ಸು. ಮದುವೆ ಮಾಡ್ಕೊ ಎಂದಿದ್ದಕ್ಕೆ ಮನೆ ಬಿಟ್ಟು ಬಂದಿದ್ದಂತೆ. ಪ್ರಾಣಿಗಳಂತೆ ಒಬ್ಬಂಟಿಯಾಗಿ ಗುಡ್ಡದಲ್ಲಿ ವಾಸವಾಗಿದ್ದಂತೆ. ಎಲೆಗಳನ್ನೇ ತಿಂದು ಬದುಕನ್ನ ಸವಸ್ತಾ ಇರುವ ಬುಡನ್ ಖಾನ್ ಎಲೆಗಳ ಜೀರ್ಣಿಸಿಕೊಳ್ಳಲು ಯೋಗಾಸನ ಮಾಡೋ ಬುಡನ್ ಒಂದು ಬಹಳ ವಿಶೇಷವಾದ ವ್ಯಕ್ತಿ ಅಂತ ಹೇಳಬಹುದು. ಕುಂದಾನಗರಿ ಬೆಳಗಾವಿಯಲ್ಲಿ ಆತನನ್ನ ಗಮನಿಸ್ತಾ ಇದ್ದಾರೆ. ಕೇವಲ ಆತ ಎಲೆಗಳನ್ನ ತಿಂದು ಜೀವನವನ್ನ ನಡೆಸ್ತಾ ಇದ್ದಾನಂತೆ. ಜೊತೆಗೆ ಯೋಗಾಭ್ಯಾಸವನ್ನು ಕೂಡ ಮಾಡ್ತಾನಂತೆ ಆತ. ಇಲ್ಲಿವರೆಗೂ ಕೂಡ ಆತ 10 ವರ್ಷಗಳಿಂದ ಊಟವನ್ನೇ ತಿಂದಿಲ್ವಂತ. ಅಂದ್ರೆ ಈಗ ನಾವು ಯಾವ ರೀತಿ ಊಟ ಅಂದ್ರೆ ದಿನನಿತ್ಯವೂ ಕೂಡ ಆಹಾರ ಸೇವನೆ ಮಾಡ್ತೀವಿ, ಆ ರೀತಿ ಆಹಾರ ಸೇವನೆಯನ್ನೇ ಮಾಡಿಲ್ವಂತೆ ಆತ. ಕೇವಲ ನೀವು ಗಮನಿಸ್ತಾ ಇದ್ದೀರಾ, ಎಲೆಗಳನ್ನ ತಿಂದು ಜೀವನವನ್ನ ನಡೆಸ್ತಾ ಇದ್ದಾನಂತೆ. ಮನೆಯಲ್ಲಿ ಮದುವೆ ಮಾಡ್ಕೊ ಅಂತ ಹೇಳಿದ್ರಂತೆ. ಮದುವೆ ಮಾಡ್ಕೊ ಅಂತ ಹೇಳಿದ್ಕೆ ಬೇಸರಗೊಂಡು ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಮನೆಯಿಂದ ಹೊರಗಡೆ ಬಂದು ಇಲ್ಲಿ ವಾಸವಾಗಿದ್ದಾನಂತೆ. ಸುಮಾರು 10 ವರ್ಷಗಳಿಂದಲೂ ಕೂಡ ಇದೇ ಆಹಾರ ಪದ್ಧತಿಯನ್ನ ಆತ ಅನುಸರಿಸ್ತಾ ಬರ್ತಾ ಇದ್ದಾನೆ. ಕೇವಲ ಎಲೆಗಳನ್ನಷ್ಟೇ ಆತ ಸೇವನೆ ಮಾಡೋದು. ಕೊಡ್ತೈತ್ರಿ ತಪ್ಲ ರುಚಿ ಭಾಳ ನಾ ಊಟ ಮಾಡೋ ಮನ್ಸು ಆಗೋದಿಲ್ಲ ಸರ್. ನನಗೆ ತಪ್ಲ ತಿಂದಾಗ ಮೈಯ ಶಕ್ತಿ ಬರ್ತೈತ್ರಿ. ನಾ ಊರು ಬಿಟ್ಟು ಎಲ್ಲಿ ಹೋಗೋದಿಲ್ಲ ರೀ. 24 ತಾಸು ಜಂಗಲ್ದಾಗ ಇರ್ತೇನೆ ರೀ. ಊರು ಬಿಟ್ಟು ಹೋದ್ರೆ ಜೀವ ಹೋದಂಗೆ ಆಕೈತೆ ರೀ. ನನಗೆ ಅಲ್ಲಿ ಊರ ನಿಂದ್ರ ಮನ್ಸಲ್ಲ. ಊರು ಬಿಟ್ಟು ಹೋಗಿಲ್ಲ ರೀ. ಇಷ್ಟು ದೊಡ್ಡ ಅಂದರು ನಾ ತಪ್ಲ ತಿನ್ಕೊಂತ ಇಲ್ಲೇ ಇರ್ತೇನೆ. ಯಾರು ಬೇಕಾದ್ರೆ ತಪ್ಲ ತಿಂದ್ರೆ ಏನು ಆಗೋದಿಲ್ಲ ರೀ. ತಪ್ಲಕ್ಕೆ ಏನಾಗೋಲ್ಲ, ಯಾರು ಬೇಕಾದ್ರೆ ತಿಂದ್ರೆ ನಡೀತೈತೆ ಸರ್. ಹೌದಾ? ಹ್ಞೂ ರೀ. ಯಾವಾಗಿಂದ ತಿನ್ನಕತ್ತಿ? ನಾ 10 ವರ್ಷ ಆತು ಇಲ್ಲೇ ಇದ್ರಿ ಸರ್. ಇಲ್ಲೇ ಇದ್ಕೊಂತ ಸ್ವಲ್ಪ ತಿನ್ಕೊಂತ ಇಲ್ಲೇ ಇದ್ದೆ ಮಾಡ್ಕೊಂತ ಇಲ್ಲೇ ಇದ್ದು ಬಿಟ್ಟೇನೆ ರೀ ನಾನು. ಇಲ್ಲೇ ಎಲ್ಲ ಬಿಟ್ಟಿ ಊರು ಮಂದಿ ಯಾರಿಗೂ ಹೆಚ್ಚು ಮಾತಾಡ್ಸೋದಿಲ್ಲ ರೀ. ಯಾರು ಭೇಟಿ ಆಗೋಲ್ರಿ ನಾನು. ಹೆಂಗೆ ನಿನಗೆ ಹೆಂಗೆ ತಿನ್ಬೇಕಂತ ಹೆಂಗೆ ಅನಿಸ್ತಿದೆ? ಮಂಗ್ಯ ನೋಡಿ ತಿನ್ನಾಕಲ್ತೇನೆ ರೀ ನಾನು. ರುಚಿ ಭಾಳ ಹತ್ತಾತ. ಊಟ ಹತ್ತಿ ಬಿಟ್ಟೇನೆ ರೀ ನಾನು. ತಪ್ಲಾನ ತಿನ್ನಾತೇನೆ ಸರ್. ಅಂದ್ರೆ ನಾ ಮಾಡ್ಕೋದಿಲ್ಲ. ನನಗೆ ಲಗ್ನ ಮನ್ಸಿಲ್ಲ. ಇಲ್ಲೇ ಜಂಗಲ್ದಾಗಿರೋ ಆಸೆ ಆಕೈತೆ ನನಗೆ ರೀ. ನಾ ಊರು ತಿರ್ಗಾಡಕ್ಕೆ ಮನ್ಸು ಬರಲ್ಲ. ಯಾರು ಭೇಟಿ ಆಗೋಲ್ಲ. ಒಬ್ಬ ಇರೋಂಗೆ ಆಕೈತೆ ರೀ ನನಗೆ. ಅದಕ್ಕೆ ಇಲ್ಲಿ ಒಬ್ಬ ಬಂದು ಬಿಟ್ಟೇನೆ ರೀ ನಾನು. ಮನೆಗೆ ಬರಬೇಡ ಅಂತ ಅವಾಗ ಹೇಳೇರಿ ನಾ 10 ವರ್ಷದಿಂದ ರೀ. ಯಾರು ಬರೋದಿಲ್ಲ ನನ್ನ ಕಡೆ, ಬರಕ್ಕೆ ಹೋಗ್ಬೇಡ ಅಂತ ಹೇಳೇನಿ. ಯಾರು ಬೇಕಾದಾರ ಯಾರು ಅದ, ನಮ್ಮ ಅವ್ವ ಅಷ್ಟ ಅದ, ನಮ್ಮ ಅಪ್ಪ ಇಲ್ರಿ. ಯಾರಿಗೆ ಬರಬೇಡ ಅಂತ ಹೇಳೇನಿ ರೀ ನಾನು. ನಾ ಇಲ್ಲೇ ಇರೋಂಗೆ ಆಕೈತಿ, ಇಲ್ಲೇ ಇರ್ತೇನೆ. ಯಾರು ಕರ್ಯಾಕೆ ಹೋಗ್ಬೇಡ್ರಿ ಅಂತ ಹೇಳೇನಿ ರೀ. ಯಾರು ಬರೋದಿಲ್ಲ ರೀ. ಏನು ಕೆಲಸ ಮಾಡ್ಕತ್ರಿ? ನಾ ಎಲ್ಲಾರು ರೊಕ್ಕಾತಿ ಬೇಕಂದ್ರೆ ನನಗೆ ಎದಕ್ಕೆ ದವಾಖಾನಿಗೆ ರೀ. ಎಲ್ಲಾರು ಒಬ್ಬೊಬ್ರು ಗೋಂಡಿ ಕೆಲಸ ಕರೀತಾರೆ. ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾನಿ. ನನಗೆ ಅರ್ಬಿಗೆ ಹಣ್ಣಿಗೆ ಒಂದಿಟ್ಟು ದವಾಖಾನಿಗೆ ರೊಕ್ಕ ಹಾಕಾವ್ರಿ ನನಗೆ. ನಾನು ತಪ್ಲ ತಿಂದ್ರೆ ಚಳಿ ಹತ್ತಲ್ಲ, ಥಂಡಿ ಅತಿ ಹತ್ತೋದಿಲ್ಲ ರೀ ತಪ್ಲಕ್ಕೆ ರೀ. ಈ ಪ್ರಾಣಿ ಅತಿ ಎಲ್ಲಿ ಬೇಕಾ ಮಳ್ಯಾಗ ಮನ್ಕೋತಾರೆ. ಅವು ಥಂಡಿ ಹತ್ತೋದಿಲ್ಲ ರೀ ತಪ್ಲ ತಿಂದ್ರಿ. ನನಗೂ ಏನಾಗಲ್ಲ ರೀ ತಪ್ಲ ತಿಂದು. ಚಳಿ ಅತಿ ಹತ್ತೋದಿಲ್ಲ ರೀ, ಥಂಡಿ ಹತ್ತಲ್ಲ, ಏನಾಗೋದಿಲ್ಲ ರೀ. ನಾ ಹೋಗೋದಿಲ್ಲ ರೀ. ಏನಾರ ಗೋಂಡಿ ಕೆಲಸ ಯಾರು ಕರೆದ್ರೆ ಅಂದ್ರೆ ನಾನು ರೊಕ್ಕ ಬೇಕಾದಂದ್ರೆ ಅಷ್ಟೇ ಹೋಗ್ತೇನೆ ರೀ. ರುಚಿ ಕೊಡ್ತೈತೆ ರೀ ತಪ್ಲ.